ಹಂಗ ಸುಮ್ಮನ ಹರಟೆ ಹೊಡಿಯೋಣ ಬರ್ರಿ. ಬರ್ರಿ ಕುಲಕರ್ಣ, ಕೂಡೋಣ ಮಾತಾಡೋಣ. ಆಗ್ಲಪ್ಪ, ಮಾತಾಡೋಣ. ಯಾಕಂದ್ರೆ ನೀವು ಕೊಲ್ಲಾರದವ್ರು ಹರಟೆ ಪ್ರಿಯರು, ನಾವು ನೀವೆಲ್ಲ ಕೊಲ್ಲಾರದವ್ರು. ನಾ ಹರಟೆ ಇದನ್ನ ಹೇಳ್ಬೇಕಂತ ಮಾಡಿದ್ದೆ. ಆಯ್ತು, ನಾನು ಹರಟೆ ಹೊಡೋಣ ಅಂದೆ. ಈಗ ಕೇಳಿ ನಿನಗೆ ಹರಟಿನಿ ಅದೇ ಕೊಲ್ಲಾರದ ಹರಟೆ ಹೆಂಗಿತ್ತು ಅಂತ ಹೇಳಿ ನಮ್ಗೆ. ಅದನ್ನೇ ನಿಗೊಂದು ಇನ್ಸಿಡೆಂಟ್ ಹೇಳ್ಬೇಕು. ಒಂದು 70 ವರ್ಷದಿಂದ ಒಂದು ನಮ್ಮೂರಿಗೆ ಈ ಕರ್ಮವೀರ್ ಶುರು ಮಾಡಿದ್ರಲ್ಲ, ಹರ ಪುರೋಹಿತರು ಅಂತೇಳಿ, ಅವರು ಮೇಲೆ ಮೇಲೆ ಬರ್ತಿದ್ರು. ಯಾಕೆ ಬರ್ತಿದ್ರು ಅಂದರೆ ಕೋಲಾರಕ್ಕೆ ಅವ್ರ ಸಂಬಂಧ ಇತ್ತು. ಅವ್ರ ಪೈಕಿ ಒಂದು ಹೆಣ್ಣಲ್ಲೇ ಮರ್ಜಿ ಮಂತ್ರ ಕೊಟ್ಟಿದ್ರು. ನಮ್ಮ ಮನೆ ಮುಂದೆ ಒಂದು ದೊಡ್ಡ ಹನುಮಾನ್ ದೇವ್ರ ಗುಡಿ, ಆ ಕಟ್ಟೆ ಮೇಲೆ ಸಾಯಂಕಾಲ ಬಂದು ಕೂಡಬೇಕು. ನಮ್ಮ ಮನೆ ಎದುರಿಗೆ ಇತ್ತು. ನಿಮ್ಮ ಸೈಡಿಗೆ ನಿಮ್ಮ ಮನೆ ಆಗಿರ್ತದೆ, ಎದುರಿಗೆ ನಮ್ಮ ಮನೆ ಆಗ್ತಿತ್ತು. ಆ ಬಂದು ಅಲ್ಲಿ ಕೂತ್ ಕೂಡಲೇ ಇವರೆಲ್ಲ ಉಳಿದವರು ನಿಮ್ಮ ಕಕ್ಕಂದು ನಿಮ್ಮ ಅಜ್ಜ ದಿನ ನೀವು ಇದ್ದಾಗಿಂದಿದ್ದು ಪುರೋಹಿತ ಬಂತ. ಹಾಂ, ಏನಂತ ಸಂಯುಕ್ತ ಕರ್ನಾಟಕ ಅಂತ ಶುರು ಮಾಡಿದ್ರು. ಯಾಕಂದ್ರೆ ಒಂಥರ ಗೆಜಿಟ್ ಇದ್ದಂಗೆ ಅದು, ಅದ್ರ ಸಲುವಾಗಿ. ಆಮೇಲೆ ಅವರು ಅದಕ್ಕೆ ನಾನು ಸಣ್ಣವರು, ನಾವು ನಮ್ಗೆ ಅಂಥ ಪರಿ ವಿಷಯ ಇದ್ದಿದ್ದಿಲ್ಲ. ಅವರು ಅದ್ರ ಬಗ್ಗೆ ಏನೇನೋ ಕಥೆ ಹೇಳ್ತಿದ್ರು, ಏನೋ ಮಾಡ್ತಿದ್ರು. ಒಟ್ಟಾರೆ ಹಿಂಗೆ ನಮ್ಮಲ್ಲಿ ಈ ಬೇರೆ ಬೇರೆ ಥರದ್ದು ವಿಷಯಗಳು ಹೆಂಗೆ ಹೋಗ್ತಿತ್ತು ಅಂತಂದ್ರೆ ಈ ಥರ ಅವ್ರು ಹೇಳ್ತಿದ್ರು. ಅವ್ರು ಹೇಳಿದ್ದು ಇದು ಮಾಡೋದು ಬೇಡ, ಆದರೆ ಅವರಿಗೆ ಆ ನಿಕ್ನೇಮೇ ಕೊಟ್ಬಿಟ್ಟಿದ್ರು. ಅವ್ರು ಸಂಯುಕ್ತ ಕರ್ನಾಟಕ ಅಂತ ಪುರೋಹಿತರಂತ ಎಂದೂ ಅಂತ ತಿಂತಿಲ್ಲ. ಸಂಯುಕ್ತ ಕರ್ನಾಟಕನೇ ಅನ್ನೋದು. ಅವ್ರು ಸಂಯುಕ್ತ ಕರ್ನಾಟಕನೇ. ಮತ್ತೆ ಆ್ಯಕ್ಚುಲಿ ಸಂಯುಕ್ತ ಕರ್ನಾಟಕ ಇದ್ದಿದ್ದವರು ಕರ್ಮೂರು ಇರ್ತಿದ್ರು. ಕರ್ಮೂರು ಅಂದರೆ ಸಂಯುಕ್ತ ಕರ್ನಾಟಕದಲ್ಲಿ ಒಂದೇ. ಹಂಗೆ ಈಗ ಕೊಲ್ಲಾರದ ನೆನಪುಗಳು ಇಂಥವೇ ಜಾಸ್ತಿ, ಬಾಲ್ಯದ ನೆನಪು ನಿಮಗೆ. ಹೌದು, ಭಾಳ ಅಂತ. ಅದಕ್ಕೆ ಅವು ನೆನಪು ಮಾಡ್ಕೊಂಡಂಗೆ ಬರ್ತಾವೆ. ಹೆಂಗೆ ಹೆಂಗೆ ಏನು ಮಾಡ್ತೀವಿ. ಈಗ ನೀವು ಕೊಲ್ಲಾರದ ಗ್ಯಾಮ್ಲಿಂಗ್ ಬಗ್ಗೆ ಒಂದು ಕಥೆ ಬರೆದಿದ್ರಿ. ಹೌದು, ಒಂದು ಏನದು? ಮಳೆ ಮುಳುಗಿತ್ತು ಅಂತ ಕಾದಂಬರಿನ ಬರ್ತೀನಿ. ಏನು ಗ್ಯಾಮ್ಲಿಂಗ್ ಅಷ್ಟಿತ್ತಲ್ಲಿ? ಅಂದರೆ ಎಲ್ಲ ಕಾರಣಕ್ಕೂ ಅದದು ಆ ಹಳ್ಳಿ ಒಳಗಂತೂ ಅವಾಗ ದ ಮೋಸ್ಟ್ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಅಂತಂದರೆ ದೊಡ್ಡವರಿಗೆ ಗ್ಯಾಮ್ಲಿಂಗ್. ಇದು ಒಂದೊಂದು ಕಮ್ಯುನಿಟಿಯವರು, ಒಂದೊಂದು ಸಮುದಾಯದವರು ಒಂದೊಂದು ಕಡೆ ಮಾಡ್ತಿದ್ರು. ಮತ್ತೆ ಹೇಳ್ಬೇಕಾ ಕೊಲ್ಲಾರದ ಬಗ್ಗೆ, ಅವಾಗ ಸುಮಾರು 250 ಬ್ರಾಹ್ಮಣರ ಮನೆ ಕೊಲ್ಲಾರದಾಗಿತ್ತು. 250. ಮತ್ತೆ ನಾವು ಬ್ರಾಹ್ಮಣರನ್ನು ಊಟದ ಮೇಲೆ ಲೆಕ್ಕ ಹಾಕ್ಬೇಕಿಲ್ಲ. ಒಂದು 3 ಊಟ ಅಂತ ಹೇಳಿದ್ರೆ 250 ಎಲೆ ಬೀಳ್ತಿದ್ದು. ಇಲ್ಲ, 500ರಿಂದ 600. 200 ಮನಿ ಅಂತ ಹೇಳಿದ್ನ. ಒಂದು ಮನೆಯಾಗ 3-4 ಮಂದಿ ಅದಾಗ ಯಾರೋ ಬಂದಿದ್ದಿಲ್ಲ ಬಿಟ್ಟಾರಂದ್ರು. ಮಿನಿಮಮ್ 500ರಿಂದ 600 ಜನ ಊಟ ಆಗ್ತಿತ್ತು. ಆ ದಿನ ನಾನು ನೋಡಿದ್ದೀನಿ. ಈ ಥರದ್ದು ಒಂದು ಆ ಜನರೊಳಗೆ ಏನಿರ್ತಾರಲ್ಲ, ಆಚಾರರು ಬೇರೆಯವರು ಸುಮ್ಮನೆ ನೀರು ಅವಾಗೆಲ್ಲ ನೀರು ಹಾಕೋದು, ಅಡುಗೆ ಮಾಡೋದು, ಇವೆಲ್ಲ ಕಾಯಕಗಳು ಎಲ್ಲ ನಾವು ಸಣ್ಣ ಹುಡುಗರಿದ್ದಾಗ ಶಾಲೆಗೆ ಅದು ಹೋಗಲಿಲ್ಲ ಅಂದ್ರೆ ಏನು ಮಗ ನಾಳೆ ನೀರು ಹಾಕ್ಬೇಕಂತ ಮಾಡಿ ಏನೋ ಒಂದೇ ಮನೆಗೆ ಅಡಿಗೆ ಅಂತಿದ್ದಿಲ್ಲ. ಯಾಕಂದ್ರೆ ಅಡಿಗೆಗೂ ಕಲಿಬೇಕಾಗ್ತದೆ. ದಡ್ಡಾನಿ ದಡಾನಾದರೆ ಯಾರು ಕರೆಸಿ ಯಾರು ಯಾರು ಕರೆಸ್ಲಿಕ್ಕಿಲ್ಲ, ಕರೆಸಿದ್ರೆ ಕರೆಸಿ ಯಾರು ಮೇಲೆ 4 ಕೊಡ ನೀರು ಯಾರು. ಅದೇ ನಮ್ದು ಕಾಯಕ. ನಮಗೆ ಅನಿಶ ಎಂಬುದು ಅದೇ ಅಡಿಗೆದು ಅಂತಿದ್ರೆ ಅಡಿಗೆಗೂ ಕಲಿಬೇಕಾಗ್ತದೆ. ಅದೇ ನಮ್ಮ ಬ್ರಾಹ್ಮಣ ಬರಿಬಿಟ್ಟು ಬೇರೆಯವ್ರ ಹೇಳಿದಾಗ ದನ ಕಾಯ್ಲಿಕ್ಕೆ ಹೋಗ್ತೀನು ಅವ್ರು ಅಂತಿದ್ರು. ಅವಾಗ ಗುಂಡದಿಂದ ನೀರು, ಹೊಳೆಯಿಂದ ನೀರು ತರಬೇಕಾಗ್ತದೆ. ನೀರು ತರೋದು ದೊಡ್ಡ ತ್ರಾಸದಾಯಕ ಕೆಲಸನೇ ಆಗಿತ್ತು. ಸುಮಾರು 1 ಕಿಲೋಮೀಟರ್ದಷ್ಟು ದೂರ ಹೊಳೆ ಇತ್ತು. ಆ ಹೊಳೆ ನೀರು ತರಬೇಕು. ಅದನ್ನ ಮಡಿಯಿಂದ ನೀರು ತಂದು ಪೂಜೆ ಮಾಡೋರಿಗೆ ಅದು ಕಷ್ಟ ಮಾಡ್ತಿದ್ದೆ ನಾನು. ಆಮೇಲೆ ಊರೊಳಗೆ ಕುಡಿಲಿಕ್ಕಂತ ನೀರಿನ ಗುಂಡಿದ್ದು. ಅಂದ್ರೆ ನಮ್ಮೂರಾಗ ಒಂದು ಕಡೆ ಹಳ್ಳ, ಒಂದು ಕಡೆ ನದಿ, ಇವಲ್ಲದೆ ಬಾವಿಗಳು. ಆ ಹಳ್ಳ ಬಚ್ಚಿದಾಗ ಹಳ್ಳದ ದಂಡಿ ಒಳಗೆ ಒಂದು ದೊಡ್ಡ ಗುಂಡು ತೆಗೆದು ಆ ಸರಿ ಏನು ಬಂದಿರ್ತಾವಲ್ಲ ಆ ನೀರು ಅಲ್ಲೇ ಯಾವಾಗಲೂ ಇರ್ತಿತ್ತು. ಆ ನೀರನ್ನು ಅದು
ಮತ್ತು ಅದನ್ನು ಬಿಟ್ಬಿಡೋಣ, ಈಗ ಬೇಡ, ಈಗ ದಿವಸಗಳ ಬದಲಾಗ್ಯಾವ. ಆ ನೀರನ್ನು ಹಳ್ಳಿದು ಕುಡಿಲಿಕ್ಕೆ ತರಬೇಕು. ಊರಾಗ ಒಂದು ಸೌಳು ಬಾರ್ದು, ಸೌಳು ನೀರನ್ನು ಬಾರ್ದು ಅದನ್ನು ಬಳಕೆಗೆ ತೊಗೊಂಬರೋದು. ಇದು ನಿರಂತರ ನಡೆದಿದ್ದು ಅಲ್ಲೇ. ಇದು ಸುಮಾರು ಒಂದು ಅರ್ಧ ಕಿಲೋಮೀಟರ್ ದೂರ ಗುಡ್ಡ, 1 ಕಿಲೋಮೀಟರ್ ದೂರ ನದಿ. ಇಲ್ಲ ಜಗಳ ಆದ್ರೆ ಸಿಗ್ತ ಗ್ಯಾಮ್ಲಿಂಗ್ ಇಸ್ಪೇಟ್ ಆಡ್ಕೋತ ಕೂತಾಗ ಜಗಳ ಆದ್ರೆ ಕೊನೆಗೆ ಎಂಡ್ ಆಗೋದು ಮೊಸರು ಅವಲಕ್ಕಿಯಿಂದ ಅಂತಲ್ಲ, ಇದನ್ನ ಹೇಳ್ರಿ. ಹೌದು, ಅಲ್ಲ ಮೊದಲ ಗ್ಯಾಮ್ಲಿಂಗ್ ಕಥೆ ಹೇಳ್ತೀನಿ ನನಗೆ. ಅವರಿಗೆ ಮುಂಜಾನೆಯಿಂದ ಯಾವುದೋ ಮನೆ ಪೂಜೆ, ಹೋಮ, ಹವನ, ಮತ್ತೊಂದು ಕೆಲಸ ಇರ್ತಿತ್ತು. ಊಟ ಆದ್ಮೇಲೆ ಒಂದು ಅರ್ಧ ಗಂಟೆ ವಿಶ್ರಾಂತಿ ಆದ್ಮೇಲೆ ಒಂದು ಪರ್ಟಿಕ್ಯುಲರ್ ಮನೆ ಇತ್ತು, ಅವಸರ ಬೇಡ. ಆ ಪರ್ಟಿಕ್ಯುಲರ್ ಮನೆಯೊಳಗೆ ಬಂದು ಕೂಡ್ತಿದ್ರು. ಅದು ठिकाने ಅಲ್ಲೇ ಇರುವುದು ಅಂತ, ಅಥವಾ ಇಸ್ಪೇಟ್ ಆಡೋರ ಕಚೇರಿ ಅಡ್ಡೆ ಅಲ್ಲೇ ಅಲ್ಲಿರ್ತೀವಿ. ಅವ್ರು ಇರ್ತಿದ್ರು. ಅಲ್ಲಿಂದ 6 ಮಂದಿ 10 ಮಂದಿ ಹಿಂಗೆ ಗುಂಪು ಬಂದು ಆಡ್ಲಿಕ್ಕೆ ಹತ್ತಿದ್ರು. ಅದ್ರೊಳಗೆ ಮನೇನೂ ದೊಡ್ಡವ್ರ ಮನೆಯೇ ಅದು. ಆಮೇಲೆ ಒಂದು ಕಂಡೀಷನ್ ಏನು, ಒಂದು ಆಟಕ್ಕೆ ಇಂತಿಷ್ಟು ರೊಕ್ಕ ಇವ್ನು ತೆಗೆದಿರ್ಬೇಕು ಆ ಮನೆ ಬಾಡಿಗೆ ಅಂತ, ಆ ಜಾಗದ ಬಾಡಿಗೆ. ಕ್ಲಬ್ ಇದ್ದಂಗೆ ಅದು ಅಗದಿ. ಅದು ಮುಗಿದ ಮೇಲೆ ಅವ ಈ ಸರಬರಾಜು ಮಾಡ್ಬೇಕು. ಮೊಸರು ಅವಲಕ್ಕಿ ಚಾ ಇವ್ರಿಗೆ ಕೊಡ್ತಿದ್ದರು. ಕಾಂಪ್ಲಿಮೆಂಟ್ರಿ ಅದು, ಕಾಂಪ್ಲಿಮೆಂಟ್ರಿ ಅದು ಅವ್ರಿಗೆ ಇಂತಿಷ್ಟು ಅಂತ ಅದು ಇದು ಇರ್ತಿತ್ತು. ಅವಾಗ 100, 200, 300 ಆಟ ಇರ್ತಿದ್ರು. ಇಲ್ಲ ಮನ್ಯಾಗ ಜಗಳ ಮಾಡಿದ್ರು ಮತ್ತು ಮೊಸರು ಅವಲಕ್ಕಿ ತಿಂದ್ಮೇಲೆ ಮುಗಿತಿತ್ತು ಅಂತಲ್ಲ. ಹೌದು, ಅದು ಕೊಲ್ಲಾರದ ಫೇಮಸ್ ಮೊಸರು ಅವಲಕ್ಕಿ. ಮೊಸರು ಮತ್ತು ಅವಲಕ್ಕಿ ಅದು ಎಲ್ಲರಿಗೂ ಬೇಕಾಗಬೇಕು, ಎಂದಾಗಲಿಕ್ಕೆ. 12 ಗಂಟೆ ನಂತರ ಮೊಸರು ಎಲ್ಲಿ ಸಿಕ್ತಿತ್ತು ನಿಮಗೆ? ಮೊದಲೇ ತಂದಿರ್ತಿದ್ರು ಅವನ್ನ ಮೊಸರು ಗಡಿಗೆ. ಅಥವಾ ಎಬ್ಬಿಸ್ಕೊಂಡು ತಗೊಂಡ್ ಬರ್ತಿದ್ರು ಹೆಂಗ? ಇಲ್ಲ, ರಾತ್ರಿ 12 ಗಂಟೆ ಅಲ್ಲಪ್ಪ. 2 ಹೊತ್ತು ಕೊಲ್ಲಾರದಾಗ ಮೊಸರಿನ ಗಡಿಗೆ ಸಿಗ್ತಾವೆ. ಒಂದು ಬೆಳಗ್ಗೆ ಎದ್ದ ಕೂಡಲೇ ರಾತ್ರಿ ಹಾಕಿದ್ದು, ಆಮೇಲೆ ಮುಂಜಾನೆ 7-8ಕ್ಕೆ ಸೊಪ್ಪು ಹಾಕಿದ್ದು, ಸಾಯಂಕಾಲ 6 ನಂತರ ಸಿಕ್ತಿತ್ತು. ಸೊ ನಿಮ್ಮ ಕಾರ್ಯಕ್ರಮಗಳನ್ನು ನೋಡಿಕೊಂಡು ಯಾವಾಗ ಇರ್ತದಲ್ಲ, ಮಧ್ಯಾಹ್ನದಾಗ ಆಟ ಗೀಟ ಆಡಿ ಮುಗಿದಿತ್ತು ಅಥವಾ ಇನ್ನೊಂದೇನೋ ಕೆಲಸ ಇತ್ತು ಅಂದ್ರೆ ಮುಂಜಾನೆ ಗಡಿಗೆ ತಂದಿರ್ತಿತ್ತು. ಇಲ್ಲ ಸಂಜೆನಾಗ ಮುಗಿತದ ಅಂತಿದ್ರೆ ಸಾಯಂಕಾಲ ತರ್ತಿದ್ರು 6 ಒಳಕ್ಕೆ. ಇವು ಮುಗಿದು 8, 9ಕ್ಕೆ ಮುಗಿತಿತ್ತು ಸೆಷನ್. ಹೌದಲ್ಲ, ತೆಗೆದಿರ್ತಿದ್ರು. ಆಮೇಲೆ ಅದಕ್ಕೆ ಭಾಳ ಮಜಾ ಎನ್ಸಿಡೆಂಟ್ ಅಂದರೆ, ಯಾರದಕ್ಕೆ ರೊಕ್ಕಿಲ್ಲ, ಆಡ್ಲಿಕ್ಕೆ ಸಾಧ್ಯವಿಲ್ಲ. ಅವ್ರು ತಮ್ಮದೇ ಒಂದು ಗುಂಪು ಕಟ್ಕೊಂಡು ಒಬ್ಬತ್ತಿಗೆ ಆಗಬೇಕು ಹಸುನ ಪರವಾಗಿ. ಅವನ ಮಗಲ್ದಾಗ ಕೂತ್ಕೊಂಡು ಸಣ್ಣಗೆ ಸೂಚನೆ ಕೊಟ್ಕೊತಿದ್ರು. ಆಡ್ಲಿಕ್ಕೆ ಬರ್ತಿರ್ತದ ಅವಾಗ. ಪಾಪ ಅವನ ಹತ್ತಿಗೆ ರೊಕ್ಕಿಲ್ಲ, ನೈಲಾದ್ರು. ಯಾರು ರೊಕ್ಕ ಕೊಡ್ಬೇಕು ಅವಂಗ? ಹೋಗ್ಯೋ ನೈಲ ಹೋಗ್ಬಿಡು ಹೋಗ್ತದೆ ಅದು ರಾಜ ತಗೋ. ಪಗಡಿನೂ ಹಂಗೆ ಆಗ್ತಿತ್ತು. ಹೌದು, ಗಡಿ ಆಡೋದಂತೂ ಅರ್ಧ ಊರಿಗೆ ಕೇಳಿಸ್ತಿತ್ತು. ಅವರು ಅರ್ಧ ಊರಿಗೆ ಅಂಥದ್ದು ಸಾಧಾರಣ. ಆ ಕಾಲದಾಗಂತೂ ಈ ಕಾಲದಾಗಂತೂ ತಾಲೂಕಾ ಪ್ಲೇಸು. ಅವಾಗ ಒಂದು ಸಣ್ಣ ಹೋಬಳಿ ಗ್ರಾಮ ಇದ್ದು ಸಹಿತ 100-200 ಮನೆಗೆ ಕೇಳಿಸ್ತಿತ್ತು ಹೋರಾಟ. ನಾ ಕೇಳಿದಂಗ ತಾವು ತಮ್ಮಂತನ 100 ಎಕರೆ ಜಮೀನು ಇದ್ದವರು, ತಮ್ಮ ಹೆಸರಿಗೆ 200 ಎಕರೆ ಜಮೀನು ಬಂದಿತ್ತು ಅಂತ ಕೇಳಿದ್ದೆ. ಏನ್ ಮಾಡಿದ್ರಿ ಅದನ್ನ? ಬಂದಿತ್ತು. ಅದು ಹೇಗೆ ಬಂತು ಅಂದ್ರೆ, ಬ್ರಿಟಿಷರ ಕಾಲಕ್ಕೆ ಇನಾಮ್ ಹಾಕಿದ ಜಮೀನು 200ಕ್ಕಿಂತ ಹೆಚ್ಚಿತ್ತು. ಆಮೇಲೆ ನಮ್ಮಪ್ಪ ಒಂದು ಹೊಸ ಮನೆ ಕಟ್ಟಿಸ್ತೀನಿ ಅಂತೇಳಿ ಒಂದು 4-5 ನಂಬರ್ 4-5 ಪ್ಲಾ ಸುಮಾರು ಒಂದು 60-70 ಎಕರೆ ಇರಬೇಕು ಆಗಿನ ಕಾಲದ. ಅವನು ಮಾರಿ ಒಂದು ಒಳ್ಳೆ ದೊಡ್ಡ ಮನೆ ಕಟ್ಟಿಸ್ತಾರೆ. ಆದ್ರೆ ಅವೆಲ್ಲ ನೋಂದಾಗ್ಲಿಕ್ಕೆ ಬರಲಾರ್ದಂಗಿದ್ದು. ಈ ಭೂ ಸುಧಾರಣಾ ಕಾಯ್ದೆ ಬಂತಲ್ಲ, ಅದಕ್ಕೆ ಮೊರಾರ್ಜಿ ದೇಸಾಯಿದು ಟೆನೆನ್ಸಿ ಆ್ಯಕ್ಟು, ಭೂ ಸುಧಾರಣಾ ಕಾಯ್ದೆ, ಇವು ಥರದ್ದು ಪೂರ್ತಿಯಾಗಿ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಆಗೋ ತನಕ ಎಲ್ಲ ಟ್ರಾನ್ಸಾಕ್ಷನ್ ಬಂದ್ ಮಾಡಿಬಿಟ್ರು. ಆದರೆ ಜನ ನಮ್ಮ ಮೇಲಿನ ವಿಶ್ವಾಸ, ನಮ್ಮಪ್ಪನ ಮೇಲಿಂದು ನಮ್ಮ ಮಂತ್ರದ ಮೇಲೆ ವಿಶ್ವಾಸದಿಂದ ಹೊಲ ಬೇಕಂದ್ರೆ ಏನು ರೊಕ್ಕ ಕೊಟ್ಟು ತೊಗೊಂಡ್ಬಿಡ್ತಿದ್ರು, ಅವರೇ ಉಳ್ತಿದ್ರು. ಮುಂದೆ ಅವ ಆಕಸ್ಮಿಕವಾಗಿ ಬೇಗ ಸತ್ತು ಕೂಡಲೇ ಅದು ಒಟ್ಟು ನನ್ನ ಹೆಸರೇನಾಯ್ತು. ರೊಕ್ಕ ತೊಗೊಂಡೇವು ಬಾರೇ ಒಂಬುದು ನನಗೆ ಗೊತ್ತಿರ್ತದೆ. ಅಷ್ಟು ದೊಡ್ಡವಿದ್ದೆ, 16-17 ವರ್ಷ ಇದ್ದೆ. ಮತ್ತು ಸತ್ತಾಗ 18 ವರ್ಷ ಇದ್ದೆ.
ಸೊ ಗೊತ್ತಿತ್ತು. ಅದಕ್ಕೆ ಅವ್ರಿಗೆ ಹೇಳಿಲ್ಲ, ನಿಮಗೆ ಕೊಟ್ಟಾಗ ನೀವು ಆಮೇಲೆ ಇದೇನು ಕಾಯ್ದೆ ಮುಗೀತದಲ್ಲ, ಎಂದು ನೋಂದಣಿ ಶುರು ಆಗ್ತದಲ್ಲ, ಅವತ್ತು ಬರ್ರಿ ಮಾಡಿಕೊಡ್ತೇನೆ, ಸಹಿ ಮಾಡಿಕೊಡ್ತೇನೆ. ಅಷ್ಟು ಜಮೀನು ಹೋಗ್ಬಿಡ್ತು. ಹೌದು, ಒಂದು 20 ಎಕರೆ ಉದಿತ್ತು. ಅದನ್ನು ಆವಾಸ ಹತ್ತ ಕೂಡ ನನಗೆ ಮೂರು ಜನ ಅಕ್ಕಂಗಿರು ಇದ್ದ ನೌಕರಿಗೆ ಹೋಗ್ಬಿಟ್ಟಿತ್ತು. ಇಲ್ಲೇ ಡೆಪ್ಟಿ ಕಮಿಷನರ್ ಆಫೀಸ್ನಾಗ ಅವ ಇದ್ದಾಗ ನೌಕರಿ ಹೆಚ್ಚಿದ್ದ ನನಗೆ. ನಾನು ನಿದ್ದೆ ಏನಂತ ಮಾಡ್ತಿದ್ರು? ಏನಂತ? ಫಸ್ಟ್ ಅಂತೂ ಒಳ್ಳೆ ಟೇಬಲ್, ಯಾವುದು ಸ್ಟ್ಯಾಂಪ್ ಅಂತ ಒಂದು ಟೇಬಲ್ ಗೊತ್ತಾ, ಈ ಸರ್ವಿಸ್ ಬರ್ತಾವಲ್ಲ, ಸರ್ವಿಸ್ ಸ್ಟ್ಯಾಂಪ್ಸ್, ಇದಕ್ಕೆ ಒಂದು ಇಡೀ ಜಿಲ್ಲಾಕ್ಕೆ ಒಂದಿದು ಸೆಕ್ಷನ್ ಅದು. ಅದನ್ನು ಕಾಯ್ಕೊಂಬುದು, ಅದನ್ನು ಆಯಾ ಡಿಪಾರ್ಟ್ಮೆಂಟಿಗೆ ಅವ್ರ ಇಂಡೆಂಟ್ ತಗೊಂಡು ಅದನ್ನು ಕೊಡುವುದು, ದುಡ್ಡಿದ್ದಂಗೆ ಅದು. ಅಂಥ ದುಡ್ಡೊಂದು ಟೇಬಲ್ ನನಗೆ ಒಂದು ಮಾಡಿಸಿದ್ದೆ. ಮಾಡಿ ಅವಾಗ ಎಜುಕೇಶನ್ ಎಷ್ಟಾಗಿತ್ತು ನಿಮ್ದು? SSC ಮಾಡ್ತೇವೆ. ಬಾಗೇವಾಡಿಯಾಗ ನೌಕರಿ ಮಾಡ್ತೀರಂದ್ರೆ ಯಾವಾಗ ಮಾಡಿದ್ರೆ? ಮಾಡಲಿಲ್ಲ, ಬಾಗೇವಾಡಿಯಾಗ ಮಾಡಿಲ್ಲ. ಇಲ್ಲೇ ಇಲ್ಲಿ ಮಾಡಿದ್ರೆ ನಮ್ಮ ಆಫೀಸರ್ ಕೂಡ ಊರಿಗೆ ಹೋದ್ಮೇಲೆ 15 ದಿನಗಟ್ಟಲೆ, ಅದೇನೋ 13 ದಿನ ಆಗುತ್ತಾನ, ಅದು ಬರ್ಲಿಕ್ಕೆ ಬರೋದಿಲ್ಲ, ನೌಕರಿ ಮಾಡಕ್ಕೆ ಬರ್ತಿದ್ದಿಲ್ಲ. ತಿರುಗಿ ಹೋಗೋದಾಗ ಅವಾಗ ಯಾರು ಹೆಡ್ ಇದ್ರೆ ಅವ್ರಿಗೆ ತುಂಬಿಕೊಳ್ಳಿಕ್ಕೆ ಅಧಿಕಾರ ಇತ್ತು, ಅಪಾಯಿಂಟ್ಮೆಂಟ್ ಕೊಡೋಕ್ಕೆ. ನನ್ನ ಯಾವ ತೊಗೊಂಡಿದ್ದ ಅವ ಟ್ರಾನ್ಸ್ಫರ್ ಆಗಿ ಹೋಗಿದ್ದ. ನಾವು 1 ವರ್ಷ ಗಟ್ಟಲೆ ಮಾಡಿರಲ್ಲ, ನಡುವ ಆ ಆಫೀಸರ್ ಟ್ರಾನ್ಸ್ಫರ್ ಆಗೋಣ ಮತ್ತೊಬ್ಬ ಆಫೀಸರ್ ಬಂದಿದ್ದ. ಅವಾಗ ಹೆಂಗೆ ನಡೀತಿರ್ತದ ಮಜಾ ಅಂದ್ರೆ, ನಾನು 15 ದಿವಸ ನಮ್ಮ ಅಪ್ಪನ ದಿನಕರ್ಮ ಅದೆಲ್ಲ ಮುಗಿಸಿ ತಿರುಗಿ ಹೋದ್ನಲ್ಲ, ಊರಾಗನೆ ಅವ್ನ ಮನ್ಯಾಗ ಹೇಳ್ತಾನಕ್ಕೆ ಆಗ್ತಿದ್ಲು ಅಂತ ಹೆಂಡತಿ ತಮ್ಮ ಬರ್ತಿದ್ದ ಖಾಲಿ, ಅವನು ತೊಗೊಂಡ್ಬಿಟ್ಟಿದ್ದ. ಆಮೇಲೆ ನಾವು ಹೋಗಿ ಹೀಗೆ ಮದುವೆ ರಥ ಕೊಟ್ಟು ಚೀಟಿ ಕೊಟ್ಟಿದ್ದೆ, ಮತ್ತೆ ಇಲ್ಲಪ್ಪ ಆ ಜಾಗ ಅರ್ಜೆಂಟ್ ಇತ್ತು, ಅದಕ್ಕೆ ತುಂಬ್ಕೊಂಡ್ಬಿಟ್ಟೇವೆ. ನೀವು ಅಪ್ಲೈ ಮಾಡಿದ್ರು ಮತ್ತೆ ಅದರ ಖಾಲಿ ಆತಂದ್ರೆ ತಗೋತೀನಿ. ಅವಾಗೆಲ್ಲ ಈ KPSC ಅದು ಇದು ರೀಚ್ ಹಾಗೆಲ್ಲ ಇದ್ದಿದ್ದಿಲ್ಲ. ಅಲ್ಲೇ ಒಂದು ವರ್ಷ ತಿಂಗಳನ್ನ ಕಾಯಮೂ ಮಾಡಿಬಿಡ್ತೀವಿ. ನಾನು 1 ವರ್ಷಗಟ್ಟಲೆ ಮಾಡಿದ್ದೆ. ಆದರೆ ನನ್ನ ತೊಗೊಂಡು ಆಫೀಸರ್ ನಮ್ಮ ಅಪ್ಪನಿಗೆ ಅವನು ಮಾತೇನು ತೊಗೊಂಡಿದ್ದಲ್ಲ, ನಮ್ಮ ಸಾಯಿದ್ರಾಗ ಅವ ಅಲ್ಲಿದ್ದ ಟ್ರಾನ್ಸ್ಫರ್ ಆಗಿ ನನಗೆ ನೆನಪಿದೆ. ಜಮಖಂಡಿ ತಹಸೀಲ್ದಾರ್ ಅಂತ ಅವರು, ಅವಾಗ ತಹಸೀಲ್ದಾರ್ ಗ್ರೇಡ್. ಅದು ತಹಸೀಲ್ದಾರ್ ಗ್ರೇಡ್ ಅವನಿಗೆ ಕ್ಲಾಸ್ 3 ತಗೊಳ್ಳೋ ಅಧಿಕಾರ ಇತ್ತು. ಕ್ಲಾಸ್ 3 ಟ್ರಾನ್ಸ್ಫರ್, ಅದು ಅಲ್ಲಿ ಹೋಗ್ಬೇಕು, ಮಂತ್ರಿಗಳು MLAಗಳು ಇವೆ ಅವು ಬಂದು. ನೀವು ಹಿಂದೊಂದು ಸತಿ ಹೇಳಿದ್ದೀನಿ, ಹೈಸ್ಕೂಲ್ ಹೆಡ್ ಮಾಸ್ಟರ್ಗೆ ಪ್ರೋಟೋಕಾಲ್ನಾಗ ಅವನ ಹೆಸರು ಇರ್ತಿತ್ತು ಅಂತ. ಅದಕ್ಕಿಂತ ಮೊದಲಿದ್ದಾಗ ಬ್ರಿಟಿಷರ ಕಾಲಕ್ಕೆ ಹೈಸ್ಕೂಲ್ ಹೆಡ್ ಮಾಸ್ಟರ್ ಅಂತಂದ್ರೆ ಫಸ್ಟ್ ಕ್ಲಾಸ್ ಮ್ಯಾಜಿಸ್ಟ್ರೇಟ್, ಇದು ಸ್ಟೇಟಸ್. ಫಸ್ಟ್ ಕ್ಲಾಸ್ ಅಂತ ಒಂದು ಇದ್ರ ಮ್ಯಾಜಿಸ್ಟ್ರೇಟ್ ಇರ್ತಾನೆ, ಪ್ರಥಮ ದರ್ಜೆ ನ್ಯಾಯಾಧೀಶ. ಅದು ಆ ಸ್ಟೇಟಸ್ ಅದು. ಈ ಉಳಿದವ್ರಿಗೆ ಹಂಗೆ ಅವಾಗೆಲ್ಲ ಟೂರಿಂಗ್ ತಗೊಂಡಿರ್ತಿದ್ದು, ನಾಟಕ ಕಂಪ್ನಿ ಬರ್ತಿದ್ದು, ಎಲ್ಲ ಬರ್ತಿದ್ರಲ್ಲ, ಪಾಸ್ ಕೊಡ್ತಿದ್ರಲ್ಲ, ಇವ್ರ ಮನೆಗೆ ತಂದು ಪಾಸ್ ಕೊಟ್ಟು ಆ ಗೌರವ ಇತ್ತು. ಶಿಕ್ಷಕರಿಗೆ ಎಷ್ಟು ಗೌರವ ಇತ್ತಲ್ಲ, ಮಾಡಿತ್ತು. ಇಲ್ಲೇ ನೀವು ಹೆಸರಿಕೆ ಇರಬೇಕು. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಸ್ಥಾಪನಾ ಮಾಡಿದ್ರಲ್ಲ ರಾಹ ದೇಶಪಾಂಡೆ, ಅವರು ಇಲ್ಲಿ ಗೌರ್ಮೆಂಟ್ ಹೈಸ್ಕೂಲ್ ಅದ, ಅದು ಹೆಡ್ ಮಾಸ್ಟರ್ ಆಗಿ ಬಂದಿದ್ರು. ಹುನಗುಂದ ಮಾಸ್ತರ್ ಇದ್ರು, ಹುನಗುಂದು ಇದ್ರು. ಅವ್ರದ್ದು ಮತ್ತೆ ಅಭ್ಯಾಸ ಮಾಡಿದ್ರು. ನಾನು ರಾಹ ದೇಶಪಾಂಡೆ ಅವ್ರ ಬಗ್ಗೆ ಅಭ್ಯಾಸ ಮಾಡೀನಿ, ಅವ್ರ ಮೇಲೆ ಒಂದು ಪುಸ್ತಕ ಬರ್ತೀನಿ ಅಂದ್ಕೊಂಡ್ರೆ. ಗೌರ್ಮೆಂಟ್ ಹೈಸ್ಕೂಲ್ನಾಗ ಇದ್ದಾಗ ಈ ಬಿಜಾಪುರ ಜಿಲ್ಲೆಯ ಪ್ರಥಮ ದರ್ಜೆಯ ನ್ಯಾಯಾಧೀಶರ ಕೆಲಸ ಮಾಡ್ಯಾರ ಅವರಿಗೆ. ಸೊ ಅವಾಗ ಗೌರವ ಇರ್ತಿತ್ತು. ಹಂಗೆ ಟೆಲಿಗ್ರಾಫ್ ಆಫೀಸು, ಪೋಸ್ಟ್ ಆಫೀಸು, ಇವ್ರ ಬಗ್ಗೆನೂ ಇರ್ತಿತ್ತು. ಏನೋ ಒಂದು ಮರ್ಯಾದೆ, ಗೌರವ ಅದಿರ್ತಿರ್ತಿತ್ತು. ಸೊ ಹೀಗಾಗಿ ಅವರ ಇನ್ನೊಂದನ್ನು ಮಾಡ್ತು. ನಾನು SSC ಆದಮೇಲೆ ಕಲಿಲಿಲ್ಲ ಆವಾಗ. ನೀವು ಬಾಂಬೆಗೆ ಹೋಗಿದ್ದು ಅದೇ ಇದೆ. ಈಗೇನೋ 1958ರಾಗ SSC ಆದೆ ನಾನು. ಆಗ 4 ತಿಂಗಳಿಗೆ SSC ರಿಸಲ್ಟ್ ಯಾವಾಗ ಬರ್ತದೆ? ಏಪ್ರಿಲ್ನಾಗ ಬರ್ತದೆ. ಜೂನ್ ಜುಲೈಗೆ ನಮ್ಮ ಅಪ್ಪನ ಫ್ರೆಂಡನ್ನೇ ಅಲ್ಲೇ ಟ್ರೆಜರಿ ಆಫೀಸ್ನಾಗ ಇದ್ದ, ಟ್ರೆಜರಿ ಆಫೀಸರ್ ಅಂತೇಳಿ. ಆ ಆಫೀಸರ್ ಹೋಗಿ
ಇವ ಹಿಂಗೆ SSC ಮುಗಿತು ನೀವು ದೇವರ ಮುಂದೆ ದಾರಿ ತೋರಿಸಿ ಅಂತ ಅವರು ಆರಿಂದವರು ಮಾತಾಡಿದ ಆಯ್ತು. ಈಗೇನಾಗಿತ್ತು ನಾವು PUC ಅವಾಗ ಫಸ್ಟ್ ಇಯರ್ ಆರ್ಟ್ ಅಂತ ಇಂಟರ್ ಅಂತಿದ್ರು, 2ನೇ ವರ್ಷಕ್ಕೆ. PUC ಸೆಕೆಂಡ್ ಇಯರ್ ಇಂಟರ್, PUC ಫಸ್ಟ್. ಇದಕ್ಕೆ ನಾನು FI ಆರ್ತಕ್ಕೆ ಹಚ್ಚೇನ್ರಿ ವಿಜಯ ಕಾಲೇಜ್ ಇರ್ತಾನೆ. ಹೌದಾ, ನಾನಿಂದ 10ೂರಿಗೆ ಬಂದು ಅಂದರೆ ಇನ್ನೊಂದು ಪ್ರಶ್ನೆ ಕೇಳಿದ್ರು, ಯಾವಾಗ ಇರ್ತದೆ ಅದು? 7:30 11 ಇರ್ತಾನೆ. ಅವನೇ ಸಜೆಸ್ಟ್ ಮಾಡಿದ, ಕಡಿ ಪೀರಿಯಡ್ ಬಿಟ್ಬಿಡು, ಮೊದಲಿನ 3 ಕೂಡಲೇ ಆಫೀಸಿಗೆ 10ೂರಿಗೆ ಮೊದಲು ಸಿಕ್ಕರೆ ಶಿವ್ 1 ವರ್ಷ ಮಾಡಿದೆ. 58 ಜೂನ್ 2ನೇ ತಾರೀಕು ನಮ್ಮ ಹೋಗ್ತೇವೆ. ಸೆಕೆಂಡ್ ಇಯರ್ ಹೋಗೋದಂತೂ ಸಾಧ್ಯನೇ ಆಗಲಿಲ್ಲ. ಎಲ್ಲ ಇಡೀ ಮನೆ ಚಿತ್ರಣನೇ ಬದಲಾಗಿ ಹೋಗ್ಬಿಡ್ತಲ್ಲ. ಹಂಗ ಸುಮ್ಮನ ಹರಟೆ ಹೊಡಿಯೋಣ ಬರ್ರಿ.